10th ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಬಂದಿದೆ. ಮಕ್ಕಳನ್ನ ಯಾವುದೋ ಒಂದು PU ಕಾಲೇಜಿಗೆ ನೀವು ಸೇರಿಸಲೇಬೇಕು. 6 ವಿಷಯಗಳನ್ನು ನಾನು ಹೇಳ್ತೀನಿ. ಈ 6 ವಿಷಯಗಳು ನಿಮ್ಮ ಮಕ್ಕಳ ಜೀವನದಲ್ಲಿ ನಡೆದರೆ ಅವರ ಜೀವನ ಹಾಳಾಗುತ್ತೆ. ಯಾವ 6 ವಿಷಯಗಳು ಅನ್ನೋದನ್ನ ನೀವು ಗಮನ ಇಟ್ಟು ನೆನ್ಪಿಟ್ಕೊಳ್ಳಿ, ಗಮನಿಸ್ಕೊಳ್ಳಿ. ಈ 6ರಲ್ಲಿ ಒಂದು ನಿಮ್ಮ ಮಕ್ಕಳಿಗೆ ಆಗದೇ ಇರೋ ಥರ ನೀವು ನೋಡ್ಕೊಳ್ಬೇಕು. ಅದರಿಂದ ಮಕ್ಕಳ ಜೀವನ ಉದ್ಧಾರ ಆಗುತ್ತೆ. ಯಾವುದಾದ್ರು 6 ವಿಚಾರಗಳು ನೀವು ಎಚ್ಚರವಾಗಿರ್ಬೇಕಾಗಿರುವಂಥದ್ದು, ಮಕ್ಕಳ ಜೀವನನೇ ಹಾಳು ಮಾಡೋ ಸಾಧ್ಯತೆ ಇರುವಂಥ 6 ವಿಚಾರಗಳು ಯಾವುದು? ನಂಬರ್ 1, ಮಕ್ಕಳು ಕಾಲೇಜು ಟ್ಯೂಷನ್ನು ಅಂತ ತುಂಬ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತಾದರೆ ಪ್ರಾಬ್ಲಮ್. 2ನೇದು, ಅವರ ಆರೋಗ್ಯದ ಬಗ್ಗೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಪ್ರಾಬ್ಲಮ್. ಆರೋಗ್ಯದ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಅಂತಂದ್ರೇನು? ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸಾಕಷ್ಟು ನಿದ್ದೆ ಮಾಡ್ತಾ ಇಲ್ಲ, ಮತ್ತು ಅವ್ರಿಗೆ ಯಾವುದೇ ಎಕ್ಸಸೈಸ್ ಆಗಲಿ, ಯೋಗ ಆಗಲಿ, ಯಾವುದೇ ಶಾರೀರಿಕ ಚಟುವಟಿಕೆ ಇಲ್ಲದೆ ಇರೋದು. ಇದು 2ನೇದು. 3ನೇದು, ಸ್ಟ್ರೆಸ್. ಸೈಕಲಾಜಿಕಲ್ ಸ್ಟ್ರೆಸ್ ತುಂಬ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಜೀವನ ನಾಶ ಮಾಡೋ ಶಕ್ತಿ ಇದೆ. PUCನಲ್ಲಿ ಅದು ಹೆಚ್ಚಾಗುತ್ತೆ. 3ನೇ ಅಂಶ ಸ್ಟ್ರೆಸ್. 4ನೇದು, ಡಿಸ್ಟ್ರಾಕ್ಷನ್ಸ್. ಸ್ಕೂಲ್ ಮುಗಿಸಿ PUCಗೆ ಅಂತ ಕಾಲೇಜಿಗೆ ಹೋಗುವಾಗ ಏನೆಲ್ಲ ಡಿಸ್ಟ್ರಾಕ್ಷನ್ಗಳ ಸಾಧ್ಯತೆ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇವೆಲ್ಲ ಖಂಡಿತವಾಗ್ಲೂ PU ಕಾಲೇಜ್ಗಳಲ್ಲಿ ನಡೀತಾ ಇದೆ. ಇದೆಲ್ಲದಕ್ಕೂ ಆಕ್ಸೆಸ್ ಇದೆ. ಏನೆಲ್ಲ? ಸಿಗರೆಟ್, ಟೊಬ್ಯಾಕೊ, ಆಲ್ಕೋಹಾಲ್, ಡ್ರಗ್ಸ್, ಸುತ್ತಾಡೋದು, ಬೇಕಾದ ಕಡೆ ಸುತ್ತಾಡೋದು, ನೆಗೆಟಿವ್ ಇನ್ಫ್ಲೂಯೆನ್ಸಸ್, ರಿಲೇಷನ್ಶಿಪ್ಸ್. ಈ ಎಲ್ಲ ಡಿಸ್ಟ್ರಾಕ್ಷನ್ಗಳು ಕಾಲೇಜಿಗೆ ಹೋದಾಗ ಅತಿ ಹೆಚ್ಚು ಸಾಧ್ಯತೆ ಇದೆ ನಿಮ್ಮ ಮಕ್ಕಳಿಗೂ ಕೂಡ. 5ನೇ ಅಂಶ, ಮೊಬೈಲ್ ಫೋನ್. ಮೊಬೈಲ್ ಫೋನ್ ಕೈಯಲ್ಲಿತ್ತು ಅಂತಂದ್ರೆ ಅದು ಬ್ರಹ್ಮ ರಾಕ್ಷಸ, ಮಕ್ಕಳ ಜೀವನನ ತಿಂದು ಹಾಕುತ್ತೆ. ಇನ್ನು 6ನೇ ಅಂಶ, ಪ್ರತಿನಿತ್ಯ ತಮ್ಮಷ್ಟಕ್ಕೆ ತಾವು ಸೆಲ್ಫ್ ಸ್ಟಡಿ, ಸ್ವಂತ ಅಧ್ಯಯನ ಅಥವಾ ಸ್ವಾಧ್ಯಾಯ ಮಾಡೋದಕ್ಕೆ ಸಮಯ ಸಿಗದೆ ಇರುವಂಥದ್ದು 6ನೇ ಅಂಶ. ಈ 6 ಅಂಶಗಳು ಯಾವ್ದ್ಯಾವುದು? ತುಂಬ ಟ್ರಾವೆಲ್ ಮಾಡೋದು, ಅತಿ ಹೆಚ್ಚು ಟ್ರಾವೆಲ್ ಮಾಡೋದು ಕ್ಲಾಸ್ಗಳಿಗೋಸ್ಕರ. 2ನೇದು, ಆರೋಗ್ಯದ ಬಗ್ಗೆ ಗಮನ ಕೊಡದೇ ಇರುವಂಥದ್ದು, ಸ್ಟ್ರೆಸ್ ಜಾಸ್ತಿ ಇರುವಂಥದ್ದು. 4ನೇದು, ಡಿಸ್ಟ್ರಾಕ್ಷನ್ಸ್. 5ನೇದು, ಮೊಬೈಲ್ ಫೋನ್. 6ನೇದು, ಸ್ವಾಧ್ಯಾಯಕ್ಕೆ ಸಮಯ ಸಿಗದೇ ಇರುವಂಥದ್ದು. ಈ 6 ಅಂಶಗಳಲ್ಲಿ ಹೆಚ್ಚು ಅಂಶಗಳು ನಿಮ್ಮ ಮಕ್ಕಳ ಜೀವನದಲ್ಲಿ ಆಗ್ತಾ ಇದೆ ಅಂತ ಆದರೆ ಅವರ ಜೀವನ ಹಾಳಾಗುತ್ತೆ. ಈ 6 ಅಂಶಗಳಲ್ಲಿ ಒಂದು ಆಗೋದಿಲ್ಲ, 0, ಎಲ್ಲದನ್ನೂ ಎಲಿಮಿನೇಟ್ ಮಾಡ್ತೀರಾ ಅನ್ನೋದಾದ್ರೆ ಮಕ್ಕಳ ಜೀವನ ಖಂಡಿತವಾಗಲೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ನಿಮ್ಮ ಮಕ್ಕಳು ಯಶಸ್ವಿ ಆಗ್ತಾರೆ. ಇದು 6ನ್ನೂ ಎಲಿಮಿನೇಟ್ ಮಾಡಬೇಕು ಅಂತಂದ್ರೆ ಮನೆಯಲ್ಲಿದ್ದು ಮಕ್ಕಳು ಓದೋದು ಸಾಧ್ಯತೆ ಖಂಡಿತ ಸಾಧ್ಯ ಇಲ್ಲ. ಮನೇಲಿದ್ದುಕೊಂಡು ಕಾಲೇಜು ಟ್ಯೂಷನ್ನು ಹೋಗಿ ಬರ್ತಾರೆ ಅಂತಾದ್ರೆ ಈ 6 ಅಂಶಗಳಲ್ಲಿ ಹೆಚ್ಚಿನ ಅಂಶಗಳು ಮಕ್ಕಳ ಜೀವನದಲ್ಲಿ ಇನ್ಫ್ಲುಯೆನ್ಸ್ ಮಾಡಕ್ಕೆ ಶುರು ಮಾಡ್ತವೆ. ನಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ಡಾಕ್ಟರ್ ವರುಣ್ಸ್ PU ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಇದು ಒಂದೇ ಆಪ್ಷನ್. ನಿಮಗೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಬಗ್ಗೆ ಪ್ರೀತಿ ಇದ್ರೆ, ನಿಮಗೆ ನಿಜವಾಗ್ಲೂ ಮಕ್ಕಳ ಜೀವನ ಅವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಮತ್ತು ಸಾಮರ್ಥ್ಯ ಮೀರಿ ಯಶಸ್ವಿ ಆಗಬೇಕು ಅಂತಾದರೆ ನಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಏನಿದೆ, ನಮ್ಮ ರೆಸಿಡೆನ್ಷಿಯಲ್ ಕಾಲೇಜ್ ಏನಿದೆ, ಡಾಕ್ಟರ್ ವರುಣ್ಸ್ PU ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್, ಇದು ನಿಮಗೆ ಇನ್ನೊಂದು ಆಪ್ಷನ್ ಇಲ್ಲದೆ ಇರೋ ರೀತಿಯಲ್ಲಿರುವಂಥ ಅದ್ಭುತವಾದ ಒಂದು ಕ್ಯಾಂಪಸ್. ಏನಾಗುತ್ತೆ? ಈ 6 ಅಂಶಗಳು ನಾನು ಏನು ಹೇಳಿದೆ ಅದಷ್ಟು ಎಲಿಮಿನೇಟ್ ಆಗುತ್ತೆ. 6 ಶತ್ರುಗಳು ಏನಿದಾವೆ ನಿಮ್ಮ ಮಕ್ಕಳ ಜೀವನ ನಾಶ ಮಾಡುವಂಥವು, ಅವೆಲ್ಲದನ್ನು ನಾವು ಮುಗಿಸ್ತೀವಿ. ಏನು ಮಾಡ್ತೀವಿ? ನಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಒಳ್ಳೆ ಆಹಾರ, ಪ್ರತಿನಿತ್ಯ ಒಳ್ಳೆ ನಿದ್ದೆ, ದಿನ 1 ಗಂಟೆ ಯೋಗ, 1 ಗಂಟೆ ಆಟ, 11 ಗಂಟೆಗಳ ಅಧ್ಯಯನ, ಮೊಬೈಲ್ ಫೋನ್ ಆಗಲಿ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆಗಲಿ ಇರೋದಿಲ್ಲ. ಇದಿಷ್ಟನ್ನು ಮಾಡುವಾಗ ಅವರ ದಿನಚರಿನಲ್ಲಿ ನಾವು ಈ ಥರ ಫಿಕ್ಸ್ ಮಾಡುವಾಗ ಅವರಿಗೆ ಆ 6 ಶತ್ರುಗಳು ನಾನು ಏನು ಹೇಳಿದೆ, ನಿಮ್ಮ ಮಕ್ಕಳ ಜೀವನ ನಾಶ ಮಾಡುವಂಥ ಶತ್ರುಗಳು, ಆ 6 ಶತ್ರುಗಳು ಎಲಿಮಿನೇಟ್ ಆಗ್ತದೆ. ಪ್ಲಸ್ ಇನ್ನೂ 10 ಅಂಶಗಳ ಬೇರೆ ಕಾರ್ಯಕ್ರಮ ಇದೆ ನಮ್ಮದು. ಅವರ ಸ್ಟಡೀಸ್ ಇಂಪ್ರೂವ್ ಆಗೋದಕ್ಕೆ, ಅವರ ರಿವಿಷನ್ ಇಂಪ್ರೂವ್ ಆಗೋದಕ್ಕೆ, ವ್ಯಕ್ತಿಗತವಾಗಿ ಅವ್ರು ಗಟ್ಟಿ ಆಗೋದಕ್ಕೆ ಬೇಕಾಗಿರುವಂಥ ಬೇಕಾದಷ್ಟು ವಿಚಾರಗಳನ್ನು ನಾವು ಮಾಡ್ತೀವಿ. ಏನು ಮಾಡ್ತೀವಿ? ನಿಮ್ಮ ಮಕ್ಕಳಿಗೆ ಕಲಿಯೋದು ಹೇಗೆ ಅನ್ನೋದನ್ನು ಕಲಿಸ್ತೀವಿ, ನೋಟ್ಸ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀವಿ, ರಿವಿಷನ್ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಸ್ತೀವಿ, ಅಸೆಸ್ಮೆಂಟ್ ಟೆಸ್ಟ್ ಎಕ್ಸಾಮ್ಗಳನ್ನ ಹೇಗೆ ತಗೊಳ್ಬೇಕು ಮತ್ತು ಅದು ತಗೊಂಡ ನಂತರದಲ್ಲಿ ಏನು ಮಾಡಬೇಕು, ಇದಿಷ್ಟನ್ನು ಕಲಿಸುವಾಗ ನಿಮ್ಮ ಮಕ್ಕಳು ಯಾರು ಕಲಿಸೋರು ಇಲ್ಲ ಅಂತಂದ್ರೂ ಏನು ಬೇಕಾದರೂ ಕಲಿಯುವಂಥ ಶಕ್ತಿ ಅವರಲ್ಲಿ ಡೆವಲಪ್ ಆಗುತ್ತೆ. ಮತ್ತೆ ವ್ಯಕ್ತಿಗಳಾಗಿ ಅವರು ಸ್ಟ್ರಾಂಗ್ ಆಗೋದಕ್ಕೆ ಬೇಕಾಗಿರುವಂಥ ಸರಿಯಾದ ಹವ್ಯಾಸಗಳು, ಮಾನಸಿಕತೆ, ಧೋರಣೆಗಳು, ಇದೆಲ್ಲದ್ರ ಮೇಲೆ ಕೆಲಸ ಮಾಡ್ತೀವಿ. ಹ್ಯಾಬಿಟ್ಸ್, ಆಟಿಟ್ಯೂಡ್ಸ್, ಮೈಂಡ್ಸೆಟ್. ಎಕ್ಸಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗಬೇಕು ಅಂತಂದ್ರೆ ಆಕ್ಷನ್ ಪ್ಲಾನ್ ಇರಬೇಕು. ಅವರ ಪ್ರಿಪರೇಷನ್ ಮತ್ತೆ ರಿವಿಷನ್ ಅನ್ನು ಬ್ಯಾಲೆನ್ಸ್ ಮಾಡುವಂಥ ಆಕ್ಷನ್ ಪ್ಲಾನ್ ಮತ್ತೆ ಎಕ್ಸಾಮ್ ಅನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸ್ಟ್ರಾಟಜಿ. ಇದಿಷ್ಟು ಆದಾಗ ಮಕ್ಕಳಿಗೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಪೋಷಕರೇ, ದಯವಿಟ್ಟು ನಿಮ್ಮ ಮಕ್ಕಳ ಜೀವನಕ್ಕೆ ಸರಿಯಾದ ನಿರ್ಧಾರ ಮಾಡಿ.
2 ವರ್ಷ 16ರಿಂದ 18 ವಯಸ್ಸು PUC ನಲ್ಲಿ 2 ವರ್ಷ ಏನಿದೆ ಮಕ್ಕಳದು, ಆ 2 ವರ್ಷ ಅವರ ಜೀವನ ಬದಲಾಯಿಸುವಂತ ವರ್ಷಗಳು. ಆ 2 ವರ್ಷದಲ್ಲಿ ಮಕ್ಕಳ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಆದರೆ ಅದು ಕೇವಲ ಅವರ ಎಕ್ಸಾಮ್ ಮತ್ತೆ ಎಕ್ಸಾಮ್ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಮಾತ್ರ ಅಲ್ಲ. ನೆನಪಿಟ್ಟುಕೊಳ್ಳಿ, ಅವರ ವ್ಯಕ್ತಿಗತವಾಗಿ ಅವರ ವ್ಯಕ್ತಿತ್ವ ರೂಪಿಸಬೇಕು, ಅವರ ಚಾರಿತ್ರ್ಯ ಗಟ್ಟಿಯಾಗಬೇಕು, ಅವರಲ್ಲಿ ಸಾಮರ್ಥ್ಯಗಳನ್ನು ವೃದ್ಧಿ ಮಾಡಬೇಕು. ಇದೆಲ್ಲ ಆದಾಗ ಮಾತ್ರ ಈ 2 ವರ್ಷ ನೀವು ಸರಿಯಾಗಿ ಬಳಸ್ಕೊಂಡಿದ್ದೀರಾ ಅಂತ ಆಗುತ್ತೆ. ಇಲ್ಲ ಅಂತಂದ್ರೆ ಜೀವನ ಯಾವ ಮಟ್ಟಕ್ಕೆ ಹೋಗಬಹುದಿತ್ತೋ ಆ ಮಟ್ಟಕ್ಕೆ ಹೋಗದಲ್ಲೇ ಒಂದು ಕೆಳಮಟ್ಟದ ಜೀವನ ಆಗೋಗ್ಬಿಡುತ್ತೆ. ಎಲ್ಲರೂ ಬದುಕ್ತೀವಿ, ಎಲ್ಲರೂ ಜೀವನ ಮಾಡ್ತೀವಿ. ಆದರೆ ಈ 2 ವರ್ಷದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ನಮ್ಮ ಕ್ಯಾಂಪಸ್ಸಿನ ಅವಕಾಶವನ್ನು ಕಲ್ಪಿಸ್ಕೊಟ್ರಿ ಅಂತಂದ್ರೆ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ನಿಮ್ಮ ಮಕ್ಕಳು PUC ಎಕ್ಸಾಮ್ನಲ್ಲಿ, ನೀಟ್ ಎಕ್ಸಾಮ್ನಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ಮೆಡಿಕಲ್ ಸೀಟ್ ತಗೊಂಡು ಡಾಕ್ಟರ್ಗಳಾಗೋದಷ್ಟೇ ಅಲ್ಲ, ಅವರ ಜೀವನವನ್ನು ಎಲ್ಲಾ ರೀತಿಯಲ್ಲೂ ಯಶಸ್ವಿಗೊಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಶಕ್ತಿ ಪಡ್ಕೊಳ್ತಾರೆ. ನಮ್ಮ ಕ್ಯಾಂಪಸ್, ನನ್ನ ಡಾಕ್ಟರ್ ವರುಣ್ಸ್ PU ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಏನಿದೆ, ಇದು ವ್ಯಕ್ತಿಗಳನ್ನ ರೂಪಿಸಕ್ಕಿರುವಂತಹ ಒಂದು ಶಕ್ತಿ ಕೇಂದ್ರ. ಇದು ಬರೀ ಒಂದು PU ಕಾಲೇಜ್ ಅಷ್ಟೇ ಅಲ್ಲ, ಇಲ್ಲಿ ಬರೀ ಎಕ್ಸಾಮ್ಗೋಸ್ಕರ ತಯಾರಿ ಮಾಡ್ತೀವಿ ಅಂತಲ್ಲ. ಇಲ್ಲಿ ಬರುವಂತಹ ಪ್ರತಿ ವಿದ್ಯಾರ್ಥಿ ಕೂಡ ಎಕ್ಸಾಮ್ ನಲ್ಲಿ ಸೂಪರ್ ಆಗಿ ಮಾಡ್ತಾರೆ, ಅವ್ರಿಗೆ ಬೇಕಾಗಿರುವಂತಹ ಗವರ್ಮೆಂಟ್ ಮೆಡಿಕಲ್ ಸೀಟ್ ತಗೊಳ್ತಾರೆ ಅನ್ನುವಂತ ಗ್ಯಾರಂಟಿ ಹಾಕೊಡ್ತೀನಿ ಅಂತಂದ್ರೆ ಅದರ ಹಿಂದೆ ಇರುವಂತಹ ಕಾರ್ಯಕ್ರಮ ಇದೆಯಲ್ಲ, ಅದು ನಿಮ್ಮ ಮಕ್ಕಳನ್ನ ಅದ್ಭುತವಾಗಿ ತಯಾರು ಮಾಡುತ್ತೆ. ಈ ರೀತಿಯಾದಂತಹ ಒಂದು ಅದ್ಭುತವಾದ ಅವಕಾಶ ನಿಮಗೆ ಸಿಕ್ಕಿದೆ, ಬಳಸ್ಕೊಳ್ಳಿ. ನಿಮ್ಮ ಮಕ್ಕಳ ಜೀವನ ಉಜ್ವಲವಾಗುತ್ತೆ. ಸಿಕ್ಕ ಅವಕಾಶಗಳನ್ನ ಕಳ್ಕೊಳ್ಳೋದೇ ಜೀವನದ ದುರಂತ, ಸಿಕ್ಕ ಅವಕಾಶಗಳನ್ನ ಬಳಸ್ಕೊಳ್ಳೋದೇ ಜೀವನದಲ್ಲಿ ಅದೃಷ್ಟ. ನಿಮ್ಮ ಮಕ್ಕಳ ಜೀವನ ದುರಂತವಾಗಬೇಕು, ಅದೃಷ್ಟವಾಗಬೇಕು, ಅದು ನಿಮ್ಮ ನಿರ್ಧಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.